ನಮಸ್ತೆ ಎಲ್ಲ ಶ್ರೋತೃಗಳಿಗೆ. ನಾವಿವತ್ತು ಇಬ್ಬರು ಕನ್ನಡ ಶಿಕ್ಷಕರು SLCಯಲ್ಲಿ ಅಂದರೆ 10ನೇ ತರಗತಿಯ ಪಬ್ಲಿಕ್ ಪರೀಕ್ಷೆಯನ್ನು ಎದುರಿಸುವಂಥ ವಿದ್ಯಾರ್ಥಿಗಳಿಗೆ ಪೂರ್ವಭಾವಿಯಾಗಿ ಪರೀಕ್ಷೆಗೆ ಯಾವ ಥರದ ಪೂರ್ವ ತಯಾರಿಯನ್ನು ಮಾಡಬಹುದು ಈ ಕುರಿತು ನಾವೊಂದಷ್ಟು ಚರ್ಚೆಗಳನ್ನು ನಿಮ್ಮ ಮುಂದೆ ಮಾಡ್ತಾ ಇದ್ದೇವೆ. ಇದು ಪ್ರಥಮ ಭಾಷೆ ಕನ್ನಡ. ಪ್ರಥಮ ಭಾಷೆ ಕನ್ನಡ ಅಂತ ಹೇಳಿದರೆ ಇಲ್ಲಿ 100 ಅಂಕಗಳಿಗೆ ಪಬ್ಲಿಕ್ ಪರೀಕ್ಷೆ ನಡೀತದೆ. ಉಳಿದ 5 ವಿಷಯಗಳಿಗೆ 80 ಮಾರ್ಕಿನಲ್ಲಿ ನೀವು ಬರೀಬೇಕಾದ್ರೆ ಕನ್ನಡದಲ್ಲಿ ಮಾತ್ರ 100 ಅಂಕಗಳು, 25 ಆಂತರಿಕ ಅಂಕಗಳು, ಹೀಗೆ 125 ಅಂಕಗಳ ಪರೀಕ್ಷೆಯನ್ನು ನೀವು ಮುಗಿಸ್ತಿರ್ತೀರಿ. ಇಲ್ಲಿ 100 ಮಾರ್ಕ್ ಲಿಖಿತ. ಆ 100 ಮಾರ್ಕಿನಲ್ಲಿ ಪ್ರಶ್ನೆಗಳು ನಿಮಗೆ ಈಗಾಗಲೇ ಪರೀಕ್ಷೆಗಳನ್ನು ಬರೆದಿದ್ದೀರಿ. 3 ಪೂರ್ವ ತಯಾರಿ ಪರೀಕ್ಷೆ ಅಥವಾ 4 ಅಥವಾ 5 ಶಾಲಾ ಮಟ್ಟದ್ದು ಕೂಡ ನೀವು ಬರೆದಿರ್ಬೋದು. ಹೀಗೆ ಪೂರ್ವಭಾವಿ ಪರೀಕ್ಷೆಗಳನ್ನು ನೀವು ಬರೆದು ಅಭ್ಯಾಸ ಆಗಿದೆ. ಆದರೂ ಮತ್ತೊಮ್ಮೆ ನೆನಪಿಸಲಿಕ್ಕಾಗಿ ನಾವು ಯಾವ ಥರ ಎಲ್ಲ ಪ್ರಶ್ನೆಗಳು ವಿಂಗಡಣೆ ಆಗ್ತದೆ ಅಂತ ಇಲ್ಲಿ ಮಾತಾಡ್ತೇವೆ. ಸಾಮಾನ್ಯವಾಗಿ ಕನ್ನಡದಲ್ಲಿ 45 ಪ್ರಶ್ನೆಗಳು, ಯಾಕಂದರೆ ಇದು 100 ಅಂಕದ್ದು. ಈ 45 ಪ್ರಶ್ನೆಗಳಲ್ಲಿ ಅಂದರೆ ಮೊದಲ ಭಾಗದಲ್ಲಿ ಅಂದರೆ 1 ಮತ್ತು 2ನೇ ರೋಮನ್ ಅಂಕೆಯಲ್ಲಿ 10 ವ್ಯಾಕರಣ ವಿಚಾರಗಳನ್ನು ಆಯ್ಕೆ ಮಾಡಿಕೊಂಡು ನಿಮಗೆ ಬರ್ತದೆ. 6 ಮಾರ್ಕಿದ್ದು ಆಯ್ಕೆಯಿಂದ ಉತ್ತರಿಸಬಹುದಾದದ್ದು. 4 ಆಯ್ಕೆಗಳನ್ನು ಕೊಟ್ಟಿರ್ತಾರೆ, ABCD ಅಂತ. ಆ ಆಯ್ಕೆಯಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿಕೊಂಡು ನೀವು ಬರೀಬೇಕಾಗ್ತದೆ. ಬರೆಯುವಾಗ ಕೆಲವರು ಕೇವಲ ಅದು ABCD ಇದ್ದರೆ ಅದನ್ನು ಮಾತ್ರ ಬರೆದು ಬಿಡ್ತಾರೆ. ದಯವಿಟ್ಟು ಹಾಗೆ ಮಾಡಬೇಡಿ, ಅಂಕಗಳು ನೀವು ಕಳ್ಕೊಳ್ತೀರಿ. ಒಂದು ಉದಾಹರಣೆ ಹೇಳ್ತೇನೆ ನಾನು. ಕನ್ನಡ ವರ್ಣಮಾಲೆಯ ಒಟ್ಟು ಅಕ್ಷರಗಳ ಸಂಖ್ಯೆ A13, B2, C25, D49 ಅಂತ ಇರುವಾಗ ನೀವು D49 ಅಂತ ಬರೀಬೇಕು. ಕೇವಲ 49 ಬರೆದರೆ ಅಂಕ ಸಿಗುವುದಿಲ್ವಾ ಅಂತ ನಿಮ್ಮ ಪ್ರಶ್ನೆ ಬರ್ಬೋದು. ಅಲ್ಲಿ ಮೌಲ್ಯಮಾಪನದಲ್ಲಿ ನಿಮ್ಮ ಮೇಲೆ ಯಾರಿಗಾದರೂ ಕರುಣೆ ಬಂದರೆ ನಿಮಗೆ ಕೊಡ್ಬೋದು, ಹೆಚ್ಚಿನ ಅಂಶ ಕೊಡ್ತಾರೆ. ಆದರೆ ಮಾರ್ಕು ಕಳೆಯಲೂಬಹುದು. ಕಾರಣ ಇದೆ, ಯಾಕಂದರೆ ನೀವು D ಎನ್ನುವುದನ್ನು ಅಲ್ಲಿ ನಮೂದಿಸಲಿಲ್ಲ. ಅದರಿಂದ ದಯವಿಟ್ಟು ವಿದ್ಯಾರ್ಥಿಗಳೇ ಅಲ್ಲಿ Aಯ, Bಯ, Cಯ, Dಯ ಇದನ್ನು ಬರೆದೇ ಉತ್ತರವನ್ನು ಬರೀಬೇಕು. ಹೀಗೆ ಇಲ್ಲಿ 6 ಪ್ರಶ್ನೆಗಳಿರ್ತದೆ. ಅಲ್ಲಿ ತತ್ಸಮ ತದ್ಭವ ಬರ್ಬೋದು, ಅಥವಾ ಸಮಾಸ ಬರ್ಬೋದು, ಸಂಧಿ ಬರ್ಬೋದು. ಆ 6ರಲ್ಲಿ ಅಲ್ಲಿ ಆಯ್ಕೆಯನ್ನು ಸರಿಯಾಗಿ ಮೊದಲು ಗಮನಿಸಬೇಕು ನೀವು. ಅಲ್ಲಿ 2ನೇ ರೋಮನ್ ಅಂಕೆಯಲ್ಲಿ ಮತ್ತೆ 4 ಪ್ರಶ್ನೆಗಳು. ಸಾಮಾನ್ಯವಾಗಿ ಮೊದಲ ಒಂದು ಜೊತೆಯ ಪದಕ್ಕೆ 2ನೆಯ ಜೊತೆಯಲ್ಲಿ ನೀವು ಸರಿಯಾದ 3ನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧಿತ ಪದವನ್ನು ನೀವು ಬರೀಬೇಕಾಗ್ತದೆ. ಒಂದು ಉದಾಹರಣೆಗೆ ತೃತೀಯ ವಿಭಕ್ತಿ ಕರಣಕಾರಕ ಅಂತ ಕೊಡ್ತಾರೆ, ಆಮೇಲೆ ಪಂಚವಿಭಕ್ತಿ ಡ್ಯಾಶ್ ಅಂತ ಕೊಡ್ತಾರೆ. ಆಗ ಮೊದಲ ಭಾಗ ಏನು ಕೊಟ್ಟಿದ್ದಾರೆ ಅಂತ ಗಮನಿಸಿಕೊಂಡು ನೀವು ಮುಂದಿನದನ್ನು ಬರೀಬೇಕಾಗ್ತದೆ. ಮೊದಲ ಭಾಗದಲ್ಲಿ ಸಂಧಿ ಕೊಟ್ಟರೆ ಮುಂದಿನ ಭಾಗ ಸಂಧಿ, ಮೊದಲ ಭಾಗದಲ್ಲಿ ಕಾರಕ ಪದಗಳನ್ನು ಕೊಟ್ಟರೆ ಮುಂದಿನ ಭಾಗ ಕಾರಕವನ್ನೇ ಬರೀಬೇಕಾಗ್ತದೆ, ಮೊದಲ ಭಾಗದಲ್ಲಿ ಸಮಾಸ ಕೊಟ್ಟರೆ ಮುಂದಿನದರದ್ದು ಸಮಾಸ. ಹೀಗೆ ನೀವು ಗಮನಿಸಬೇಕಾಗ್ತದೆ. ಈಗ ತೃತೀಯ ವಿಭಕ್ತಿ ಕರಣಕಾರಕ, ಪಂಚಮಿ ವಿಭಕ್ತಿ ಡ್ಯಾಶ್ ಅಂತ ಕೊಟ್ಟಾಗ ಪಂಚಮಿದ್ದು ಕಾರಕ ಪದ ಯಾವುದು? ಅಪಾದಾನ ಅಂತ ನೀವು ಉತ್ತರಿಸಬೇಕಾಗ್ತದೆ. ಹೀಗೆ ಇದು ಒಂದು ಉದಾಹರಣೆ ಹೇಳಿದ್ದು. ಹೀಗೆ ಇಂಥದ್ದು 4 ಉದಾಹರಣೆಗಳನ್ನು ಕೊಡ್ತಾರೆ. ಇನ್ನು 3ನೆಯ ರೋಮನ್ ಅಂಕೆಯಲ್ಲಿ ಒಂದು ವಾಕ್ಯದ ಪ್ರಶ್ನೆಗಳು. ಒಂದೊಂದು ವಾಕ್ಯ ಅಥವಾ ಪದ. ಅಲ್ಲಿ ಗಮನಿಸಿ, ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿದರೆ ದಯವಿಟ್ಟು ವಾಕ್ಯದಲ್ಲಿಯೇ ಬರೀಬೇಕು. ಕೆಲವು ಒಂದೇ ಪದವನ್ನು ಬರೆದು ಹೋಗ್ತಾರೆ. ಈಗ ಪುಟ್ಟಪೋರಿ ಏನನ್ನು ತೊಳೆಯುತ್ತಿದ್ದಳು? ಮುಸುರೆ ಅಷ್ಟೇ ಬರೆದು ಬಿಡ್ತಾರೆ. ಖಂಡಿತ ನಿಮಗೆ ಇದಕ್ಕೆ ಅಂಕ ಸಿಗೋದಿಲ್ಲ. ಯಾಕಂದರೆ ಅಲ್ಲಿ ಕೊಟ್ಟಿದ್ದಾರೆ, ನೀವು ಸೂಚನೆಯನ್ನು ಸರಿಯಾಗಿ ಓದಬೇಕಾಗ್ತದೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಅಲ್ಲಿ ಒಮ್ಮೊಮ್ಮೆ ಒಂದು ವಾಕ್ಯವೇ ಉತ್ತರ ಆಗಿರ್ಬೋದು, ಒಂದು ಪದವೇ ಉತ್ತರ ಆಗಿರ್ಬೋದು. ಆದರೆ ನೀವು ಅದನ್ನು ಪುಟ್ಟಪೋರಿಯು ಮುಸುರೆಯನ್ನು ತೊಳೆಯುತ್ತಿದ್ದಾಳೆ ಅಲ್ಲಿ ಬರೆಯುವಾಗ ಅದು ಮೊಸರು ಆಗಬಾರ್ದು, ಮುಸುರೆಯೇ ಆಗಬೇಕು. ನಾನು ಹತ್ರ ಬರೆದಿದ್ದೇನೆ ಸಿಗ್ಬೋದು ಎನ್ನುವ ಭ್ರಮೆ ಅಂತೂ ಖಂಡಿತ ಬೇಡ. ಯಾಕಂದರೆ ನೀವು ಎದುರಿಸುವುದು ಪಬ್ಲಿಕ್ ಪರೀಕ್ಷೆಯನ್ನು. ಅದರಿಂದ ಸ್ಪಷ್ಟವಾದ ಉತ್ತರ ವಾಕ್ಯ ರೂಪದಲ್ಲೇ ಇರಬೇಕು. ಮತ್ತೆ ಹೇಳ್ತೇನೆ, ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿದರೆ ಅಲ್ಲಿ ಒಂದು ಪದವೇ ಉತ್ತರ ಆದರೂ ಕೂಡ ಅದನ್ನು ವಾಕ್ಯ ಪೂರ್ತಿಯಾಗಿಯೇ ನೀವು ಮುಗಿಸಬೇಕಾಗ್ತದೆ. ಇಲ್ಲದಿದ್ದರೆ ಅರ್ಧ ಮಾರ್ಕು ಹೋಗ್ಬೋದು ಅಥವಾ ಮಾರ್ಕೇ ಸಿಗದಿರ್ಬೋದು. ವಾಕ್ಯ ಪೂರ್ತಿಯಾಗಿ ಬರೀಬೇಕಾಗ್ತದೆ. ಇನ್ನು ರೋಮನ್ ಅಂಕೆ 4ರಲ್ಲಿ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಡ್ತಾರೆ. ಅಲ್ಲಿ 3 ಅಥವಾ 4 ವಾಕ್ಯಗಳನ್ನೇ ನೀವು ಬರೀಬೇಕಾಗ್ತದೆ. ಹಾಗಂತ 1-2 ವಾಕ್ಯಗಳು ಹೆಚ್ಚಾದರೆ ಏನು ತೊಂದರೆ ಇಲ್ಲ. ನಿಮಗೆ ಅದಕ್ಕೆ ಸಂಬಂಧಿತ ಇನ್ನಷ್ಟು 1-2 ವಾಕ್ಯಗಳು ಗೊತ್ತಿದ್ರೆ ಬರೀಬೇಕು. ಆದರೆ ಸಮಯ ಗಮನಿಸಬೇಕು. ನೀವು ಗೊತ್ತುಂಟು ಅಂತ 2 ಮಾರ್ಕಿನ ಪ್ರಶ್ನೆಗೆ ಒಂದು 7-8 ವಾಕ್ಯಗಳನ್ನು ಬರೆಯೋದು. ಯಾಕಂದರೆ ಸಾಮಾನ್ಯವಾಗಿ ನಾವು ಗಮನಿಸಿದಾಗೆ
ಉತ್ತರ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿಕೊಂಡು ಅದಕ್ಕೆ ಸಂಬಂಧ ಇಲ್ಲದ್ದನ್ನು ಕೂಡ, ಅಂದರೆ ಆ ಪ್ರಶ್ನೆಗೆ ಸಾಕಾಗುವಷ್ಟು ಉತ್ತರ ಬರೆದಿರ್ತೀರಿ, ಮತ್ತಷ್ಟು ಗೊತ್ತಿದೆ ಅಂತ ಬರೆದು ಸಮಯ ವ್ಯರ್ಥ ಮಾಡಬೇಡಿ. ಯಾಕಂದರೆ ದೊಡ್ಡ ದೊಡ್ಡ ಅಂಕದ ಪ್ರಶ್ನೆಗಳು ಕೊನೆಗೆ ಬರ್ತದೆ. ನಾವು ಗಮನಿಸಿದಾಗೆ 2 ಮಾರ್ಕಿನ ಪ್ರಶ್ನೆಗೆ 8 ವಾಕ್ಯ ಬರೆದು 5 ಮಾರ್ಕಿನ ಪ್ರಬಂಧಕ್ಕೆ 4 ವಾಕ್ಯ ಬರೆದು ಹೋಗುವಂಥ ಸಂದರ್ಭಗಳನ್ನು ನಾವು ಗಮನಿಸಿದ್ದೇವೆ. ಅದಕ್ಕಾಗಿ ಮೊದಲಿಗೆ ನೀವು ಅಂಕಗಳನ್ನು ನೋಡಿಕೊಂಡು ಬರೀಬೇಕು. ಇದು ಎಷ್ಟು ಮಾರ್ಕಿನ ಅಂಕ, ನಾನು ಅಷ್ಟೇ ಬರೀಬೇಕು ಅಂತ. 2-3 ವಾಕ್ಯ ಅಂದರೆ ಒಂದು 4 ಅಥವಾ 5, ಅದಕ್ಕಿಂತ ಹೆಚ್ಚು ಬೇಡ 2 ಮಾರ್ಕಿನ ಪ್ರಶ್ನೆಗಳಿಗೆ. ಅದರ ನಂತರ ಒಂದು 6ನೇ ರೋಮನಂಕೆಯಲ್ಲಿ ನಂತರ ಕವಿಕೃತಿಗಳ ಪರಿಚಯ ಬರ್ತದೆ. ಕವಿಕೃತಿಗಳ ಪರಿಚಯದಲ್ಲಿ ಒಂದು ಗದ್ಯ ಭಾಗದಿಂದ ಒಂದು ಪದ್ಯ ಭಾಗದಿಂದ ಬರ್ತದೆ. ಅದರಲ್ಲಿ ಗದ್ಯ ಭಾಗದಿಂದ ಅವರು ಹೊಸಗನ್ನಡದ ಲೇಖಕರನ್ನು ಆಯ್ಕೆ ಮಾಡಿಕೊಂಡ್ರೆ, ಪದ್ಯ ಭಾಗದಿಂದ ಹಳೆಗನ್ನಡದ ಕವಿಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ ಸಾಮಾನ್ಯವಾಗಿ. ಅಥವಾ ಇಲ್ಲಿ ಗದ್ಯ ಭಾಗದಿಂದ ಹಳೆಗನ್ನಡದವರಾದರೆ ಹೊಸಗನ್ನಡದ ಕವಿಗಳನ್ನು ಪದ್ಯ ಭಾಗದಲ್ಲಿ ಆಯ್ಕೆ ಮಾಡ್ಕೊಳ್ತಾರೆ. ಹಾಗಂತ ನಾವು ಎಲ್ಲವನ್ನು ಕಲಿತು ಬಿಟ್ಟರೆ ಯಾವುದೇ ಗೊಂದಲ ಇರುವುದಿಲ್ಲ, ಸಾಮಾನ್ಯವಾಗಿ ಹಾಗಿರ್ತದೆ. ಇನ್ನು ಪ್ರಸ್ತಾರ ಇರ್ತದೆ. ಆನಂತರ ಛಂದಸ್ಸಿನಲ್ಲಿ ಅಲ್ಲಿ ಮಾತ್ರಗಣದಲ್ಲಿ ಬರುವಂಥದ್ದು 2, ಸಾಮಾನ್ಯವಾಗಿ 2, ಒಂದು ಕಂದಪದ್ಯ, ಒಂದು ಷಟ್ಪದಿ. ಷಟ್ಪದಿಯಲ್ಲಿ 2 ಬರುವಂಥದ್ದು ಭಾಮಿನಿ ಅಥವಾ ವಾರ್ಧಕ. ನೀವು ಗುರುಲಘು ಹಾಕಿದಾಗ ಗೊತ್ತಾಗ್ತದೆ. ಬಹಳ ಬುದ್ಧಿವಂತ ವಿದ್ಯಾರ್ಥಿಗೆ ಆ ಸಾಲುಗಳ ಒಂದು ಅಳತೆಯನ್ನು ನೋಡುವಾಗಲೇ ಗೊತ್ತಾಗ್ತದೆ. ಭಾಮಿನಿ ಅಂದರೆ ಭಾಮಿನಿ ಸಣ್ಣ ಸಣ್ಣ ಸಾಲುಗಳಿರ್ತದೆ, ವಾರ್ಧಕ ಅಂದರೆ ಉದ್ದ ಇರ್ತದೆ. ಇದು 1ನೇ ಕ್ಲೂ. 2ನೇದಾಗಿ ಕೌರವೇಂದ್ರನ ಕೊಂದೆ ನೀನು ಪದ್ಯದಿಂದ ಬಂದರೆ ಅದು ಭಾಮಿನಿ, ವೀರಲವದಿಂದ ಬಂದರೆ ಅದು ವಾರ್ಧಕ. ನಮ್ಮ ಪದ್ಯದೊಳಗಿಂದಲೇ ಕೊಡಬೇಕು ಅಂತಿಲ್ಲ, ಹೊರಗಿನಿದ್ದು ಕೊಡಬಹುದು. ಇನ್ನು 2ನೇ ಕ್ಲೂ, ಒಂದು ಸಾಲಿಗೆ ನೀವು ಗುರುಲಘು ಹಾಕಬೇಕು. ಫಸ್ಟಿನ 3 ಸಾಲು ಬಂದಿದೆ, ನಿಮಗೆ ವಾರ್ಧಕವ ಭಾಮಿನಿ ಅಂತ ಗೊತ್ತಿಲ್ಲ. 1ನೇ ಸಾಲಿಗೆ ಹಾಕುವಾಗ 14 ಬಂತ, ಒಮ್ಮೆ ಮಾತ್ರೆಗಳನ್ನು ಲೆಕ್ಕ ಮಾಡಿ 14 ಬಂತ, ಆಗ ಅದನ್ನು 3-4ರಂತೆ ವಿಂಗಡಿಸೋದು ಭಾಮಿನಿ ಅಂತ ತಿಳ್ಕೊಳ್ಳೋದು. 20 ಬಂತ, ಅದು ವಾರ್ಧಕ ಅಂತ ತಿಳ್ಕೊಳ್ಳೋದು. ಹೀಗೆ ಸುಲಭವಾಗಿ 5 ಮಾತ್ರೆಗಳಾಗಿ ವಾರ್ಧಕವನ್ನು ವಿಂಗಡಿಸೋದು. ಆಮೇಲೆ ಇನ್ನು 2 ಸಾಲು ಬಂದರೆ ಅದು ಕಂದಪದ್ಯ. 2 ಸಾಲಿನ ಪದ್ಯ ಕಂದಪದ್ಯವೇ ಆಗಿರ್ತದೆ. ಮೊದಲದು ಸಣ್ಣ ಸಾಲು, 2ನೇದು ಉದ್ದ ಸಾಲು, ಅಂದರೆ 12 ಮತ್ತು 20 ಮಾತ್ರ. ಇನ್ನು 1 ಸಾಲು ಬಂದಿದೆ, ಉದ್ದದು ಒಂದೇ ಸಾಲು ಬಂದಿದೆ, ಆಗ ನೀವು ಮಾತ್ರಾಗಣವನ್ನು ಮೈಂಡಿಂದ ತೆಗಿಬೇಕು. ಕೇವಲ ಅಕ್ಷರಗಣ. ಇಲ್ಲಿ ನೀವು ಯಮತಾ ರಾಜಬಾನ ಸಲಗಂ ಸೂತ್ರವನ್ನು ಬಳಕೆ ಮಾಡೋದು. ವಿದ್ಯಾರ್ಥಿಗಳು ಮಾಡುವ ತಪ್ಪು ಏನಂದರೆ, ಈ ಯಮತಾ ರಾಜಬಾನ ಸಲಗಂ 10 ಅಕ್ಷರಗಳ ಸೂತ್ರವನ್ನು ಕಲ್ತ್ಕೊಂಡಿರ್ತಾರೆ, ಅದನ್ನು ಎಲ್ಲಿ ಅಪ್ಲೈ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಕಂದಪದ್ಯಕ್ಕೂ ಹಾಕಿಬಿಡ್ತಾರೆ, ಷಡ್ಪದಿಗೂ ಹಾಕಿಬಿಡ್ತಾರೆ. ದಯವಿಟ್ಟು ವಿದ್ಯಾರ್ಥಿಗಳೇ, ಉದ್ದದ ಒಂದೇ ಸಾಲು ಬಂದರೆ ಆಗ ಅದು ಅಕ್ಷರಗಣ. 3 ಅಕ್ಷರಗಳನ್ನು ಪಾಲು ಮಾಡೋದು. ಯಮತಾ ರಾಜಬಾನ ಸಲಗಂ ಸೂತ್ರದ ಮೂಲಕ ಆ ಗಣಗಳಿಗೆ ಹೆಸರನ್ನು ಕೊಡುವುದು. ಇದು ನೀವು ಗಮನಿಸಬೇಕಾದದ್ದು. ಇನ್ನು ಅದರಲ್ಲಿ ಕೂಡ ಚಂಪಕ, ಉತ್ಪಲ ಬಹಳಷ್ಟು ಮುಖ್ಯವಾದದ್ದು. ಹಾಗಂತ ಉಳಿದ 4 ಬರುವುದಿಲ್ಲ ಅಂತಲ್ಲ, ಆ 4 ಗಮನಿಸಬೇಕು. ಆದರೆ ಹೆಚ್ಚಿನ ಅಂಶ ಚಂಪಕ, ಉತ್ಪಲ ಮುಖ್ಯವಾದ ವೃತ್ತಗಳು. ಇನ್ನು ಆ ನಂತರ ಅಲಂಕಾರ ಬರ್ತದೆ. ಪಾಠ ಪುಸ್ತಕದಲ್ಲಿ ಯಾವುದೆಲ್ಲ ಅಲಂಕಾರಗಳನ್ನು ಕೊಟ್ಟಿದ್ದಾರೋ, ಕೆಲವನ್ನು ವಿವರಿಸಿ ಕೊಟ್ಟಿದ್ದಾರೆ, ಕೆಲವನ್ನು ಕೇವಲ ವಾಕ್ಯ ರೂಪದಲ್ಲಿ ಕೊಟ್ಟಿದ್ದಾರೆ. ಅದರಿಂದ ದಯವಿಟ್ಟು ವಿದ್ಯಾರ್ಥಿಗಳೇ, ನಿಮಗೆ ಪಾಠದ ಉದಾಹರಣೆಗೆ ಮಾರಿಗೌತಣವಾಯಿತು, ನಾಳಿನ ಭಾರತ, ಸಿಡಿಲು ಸಿಡಿದಾಂಗ, ಇಂಥದ್ದೆಲ್ಲ ಅಲಂಕಾರಗಳನ್ನು ನೀವು ಗಮನಿಸಿದ್ದೀರಿ. ಹಾಗೆಯೇ ಪಾಠ ಪುಸ್ತಕದ ಅಲ್ಲದೆ ಬೇರೆ ಕೆಲವು ಉದಾಹರಣೆಗಳನ್ನು, ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ, ಇಂಥೆಲ್ಲ ಅಲಂಕಾರಗಳನ್ನೆಲ್ಲ ಅಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಓದಿ ನಿದ್ದೆ ಬರುವಾಗ ನೀವು ಏನು ಮಾಡಬೇಕು ನೋಡ, ನಾನು ಎಲ್ಲ ಒಮ್ಮೆ ಪಾಠದಲ್ಲಿ ಬಂದ ಅಲಂಕಾರಗಳು ಒಂದು ಕಡೆ ಬರೆದಿಡ್ತೇನೆ. ಅದು ಈಗಾಗಲೇ ಕೆಲವರು ಇಷ್ಟರೊಳಗೆ ಮಾಡಿ ಇಟ್ಟಿದ್ದಾರೆ. ಬಂದಂತಹ ಎಲ್ಲ ಅಲಂಕಾರಗಳು ಒಂದು ಕಡೆ ಬರೆದಿಡುವುದು, ಬಂದಂತಹ ಎಲ್ಲ ತತ್ಸಮ ತತ್ವಗಳನ್ನು ಒಂದು ಕಡೆಯಲ್ಲಿ ಬರೆದಿಡುವುದು, ಇದೆಲ್ಲ ನೀವು ಈಗಾಗಲೇ ಮಾಡಿಟ್ಕೊಳ್ಬೇಕಾದದ್ದು. ಆದರೆ ಸಾಮಾನ್ಯವಾಗಿ ನಿಮಗೆ ಇಂಥ ಒಂದು ವಿಚಾರಗಳನ್ನು ನಾವಿಲ್ಲಿ ಹೇಳ್ತಾ ಇದ್ದೇವೆ. ಅಲಂಕಾರ ಪಾಠಪುಸ್ತಕದ ಒಳಗಿಂದಲೇ ಬರ್ತದೆ. ಇನ್ನು ಗಾದೆಗಳು ಈಗಾಗಲೇ ಪಾಠಪುಸ್ತಕದ ಕೊನೆಗೆ ಸೈದ್ಧಾಂತಿಕ ಭಾಷಾಭ್ಯಾಸದಲ್ಲಿ, ಪ್ರಾಯೋಗಿಕ ಭಾಷಾ ಚಟುವಟಿಕೆ ಮೇಲೆ ಎಲ್ಲ ಪಾಠದಲ್ಲೆಲ್ಲ ಕೆಲವು ಪಾಠದಲ್ಲಿ ಗಾದೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ಗಮನಿಸಿ. ಅದನ್ನು ಹೊರತಾಗಿ ಇನ್ನೊಂದು ಬರ್ಬೋದು, ಯಾಕಂದರೆ ಅಲ್ಲಿ ಆಯ್ಕೆ ಇದೆ. ಅಂದರೆ ಗಾದೆ ಮಾತು ಎಂದರೇನು ಎನ್ನುವಂಥ ಒಂದು ಪೀಠಿಕೆಗೆ ಒಂದು 4-5 ಸಾಲು ನೀವು ಈಗಾಗಲೇ ಕಲ್ತುಕೊಂಡಿದ್ದರೆ ಎಲ್ಲ ಗಾದೆಗೂ ಅದು ಅನ್ವಯ ಆಗ್ತದೆ. ಆಮೇಲೆ ಯಾವ ಗಾದೆಯನ್ನು ಆಯ್ಕೆ ಮಾಡಿದಿರಿ ಅದನ್ನು ಒಂದು 4-5-6 ವಾಕ್ಯಗಳಲ್ಲಿ ನೀವು ವಿಸ್ತರಿಸುವುದು. ಹೀಗೆ 3 ಮಾರ್ಕಿನ ಗಾದೆ ಮಾತು. ಅನಂತರ ಸಂದರ್ಭಗಳು ಮತ್ತು ಸ್ವಾರಸ್ಯ ಬರೀಲಿಕ್ಕೆ ಇರ್ತದೆ. ಸಂದರ್ಭಕ್ಕೆ ಬರುವ ವಾಕ್ಯಗಳು ಸಾಮಾನ್ಯವಾಗಿ ಅದು ಒಂದು ವಿಶೇಷ ವಾಕ್ಯಗಳನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಗಮನಿಸಿದಾಗೆ ಪಾಠಪುಸ್ತಕದ ಪ್ರಶ್ನೋತ್ತರದಲ್ಲಿ ಇದ್ದ ಸಂದರ್ಭದೊಟ್ಟಿಗೆ ಪಾಠದ ಮಧ್ಯದಿಂದ, ಪ್ರಶ್ನೋತ್ತರ ವಿಭಾಗದಲ್ಲಿ ಇಲ್ಲದ ಪಾಠದ ಮಧ್ಯದಿಂದ ಬಂದಂತಹ ಸಂದರ್ಭಗಳು ಕೂಡ ಇರ್ತದೆ. ಅದರಿಂದ ಪಾಠ ಪುಸ್ತಕಗಳನ್ನು ನೀವು ಓದಬೇಕು ಎನ್ನುವುದು ಇದರಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು. ನಂತರ ಮುಂದಿನ ರೋಮನಂಕೆಯಲ್ಲಿ ಪದ್ಯ ಕಂಠಪಾಠ. ಸಾಮಾನ್ಯವಾಗಿ ಸಂಕಲ್ಪ ಗೀತೆ, ಹಕ್ಕಿ ಹಾರುತ್ತಿದ್ದೆ ನೋಡಿದಿರ,
ಇದು ಹೆಚ್ಚಿನ ಅಂಶ ಬರುವಂಥದ್ದು. ಆದರೆ ಇದೇ ಬರ್ತಂತ ಹೇಳಲಿಕ್ಕಾಗೋದಿಲ್ಲ. ಮುಂದಿನ ವೀರಲವ ಇರ್ಬೋದು ಅಥವಾ ಕೆಮ್ಮನೆ ಮೀಸೆವತನೆ ಅಂತೂ 8 ಪದ್ಯಗಳು ನೀವು ಬಾಯ್ಪಾಠ ಮಾಡಲಿಕ್ಕಿರ್ತದೆ. 8 ಬಾಯ್ಪಾಠ ಮಾಡಲಿಕ್ಕೆ ಅಂದರೆ 8 ಚರಣ, ನಿಮಗೆ ಇಷ್ಟವಾದ, ನಿಮಗೆ ಸುಲಭವಾದ, ನಿಮಗೆ ಸಂಪೂರ್ಣವಾಗಿ ತಪ್ಪಿಲ್ಲದೆ ಬರೆಯಬಹುದಾದ 8 ಚರಣಗಳನ್ನು ನೀವು ಬಾಯ್ಪಾಠ ಮಾಡ್ಕೊಂಡಿರಬೇಕಾಗ್ತದೆ. ನಂತರ ಸಾರಾಂಶದ ಪ್ರಶ್ನೆ ಬರ್ತದೆ ಮುಂದೆ 40ನೇ ಪ್ರಶ್ನೆಯಾಗಿ. ಆ ಸಾರಾಂಶದಲ್ಲಿ ಮೊದಲ ಭಾಗದಲ್ಲಿ ನೀವು ಆ ಪದ್ಯ ಭಾಗ ಯಾವುದರಿಂದ ಪದ್ಯದಿಂದ ಆಯ್ಕೆ ಮಾಡಲಾಗಿದೆ, ಯಾರು ಕವಿ, ಮೂಲಕೃತಿ ಯಾವುದು, ಇಲ್ಲಿ 1 ಮಾರ್ಕಿನ ನಿಮಗೆ ಕೆಲಸ ಆಗಿರ್ತದೆ. ಮತ್ತೆ 3 ಮಾರ್ಕು ನಿಮ್ಮ ವಿವರಣೆಗೆ. ಸಾರಾಂಶದ ವಿವರಣೆ ಅಂದರೆ ಆ ಪದ್ಯವನ್ನು ವಿವರಿಸಿ ನೀವು ಹೇಳೋದು, ಯಾವ ಸನ್ನಿವೇಶದಲ್ಲಿ ಬಂದಿದೆ, ಅಲ್ಲಿಯ ಪಾತ್ರ ಯಾವುದು, ಯಾವ ಸಂದರ್ಭದಲ್ಲಿ ಬಂದಿದೆ, ಹೀಗೆ ಈ ಥರ ಅದನ್ನು ವಿವರಿಸಿಕೊಂಡು ಪ್ರತಿಯೊಂದು ವಾಕ್ಯಗಳನ್ನು ಚಂದ ಮಾಡಿ ಅರ್ಥೈಸುವಾಗಿ ವಿವರಿಸೋದು. ಮುಂದೆ 41ನೆಯ ಪ್ರಶ್ನೆಯಾಗಿ 8-10 ವಾಕ್ಯಗಳಲ್ಲಿ ಉತ್ತರಿಸಿ ಬರ್ತದೆ. ಸಾಮಾನ್ಯವಾಗಿ ನೀವು ಗಮನಿಸಿದ್ದೀರಿ, ಶಬರಿ ಪಾಠದಿಂದ, ಆಮೇಲೆ ಭಾಗ್ಯಶಿಲ್ಪಿಗಳು ಪಾಠದಿಂದ, ಕೌರವೇಂದ್ರನ ಕೊಂದೆ ನೀನು ಪಾಠದಿಂದ, ಆಮೇಲೆ ವೀರಲವದ್ದು ಕೂಡ ಬಂದದ್ದು ಉಂಟು. ನೀವು ಗಮನಿಸಿ 10 ವಾಕ್ಯಗಳಲ್ಲಿ ಉತ್ತರಿಸಿ ಯಾವ ಎಲ್ಲ ಪಾಠದಲ್ಲಿ ಬಂದಿದೆ ಅದೆಲ್ಲವನ್ನು ಗಮನಿಸಿ. ಯಾಕಂದರೆ ಇದು 4 ಮಾರ್ಕಿನ ಅಂಕ. ಸಮಯ ಆಗ್ತಾ ಬಂದಿರ್ತದೆ, ಕೊನೆಗೆ ನೀವು ಬರೀತಾ ಇರ್ತೀರಿ. ಆಗ ಇಲ್ಲಿ ಅರ್ಧರ್ಧ ಬರೆದು ಓಡುವ ಹಾಗಿಲ್ಲ. 4 ಅಂಕ ಸಿಗಬೇಕಾದ್ರೆ ನಾನು ಸರಿಯಾಗಿ ಅದನ್ನು ವಿವರಿಸಿರಬೇಕು ಎನ್ನುವ ಒಂದು ನಿಮಗೆ ಪ್ರಾಥಮಿಕ ಪ್ರಜ್ಞೆ ಇರಲಿ. ಇನ್ನು ಅದರ ನಂತರ 43ನೇ ಪ್ರಶ್ನೆಯಾಗಿ ಅಪಠಿತ. ಸಾಮಾನ್ಯವಾಗಿ ಇದರಲ್ಲಿ ಎಲ್ಲರೂ ಮಾರ್ಕ್ ತೆಗಿತೀರಿ, ಆದರೆ ಅಲ್ಲಿ ಉಂಟು ಅಂತ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. 2 ಮಾರ್ಕಿನ ಪ್ರಶ್ನೆ, ಅಲ್ಲಿ ಯಾವುದು ಅದಕ್ಕೆ ಸಂಬಂಧಿತ ಉತ್ತರವೋ ಅದನ್ನೇ ಆಯ್ಕೆ ಮಾಡಿಕೊಂಡು ಅಲ್ಲಿ ಹೇಗುಂಟು ಹಾಗೆಯೇ ಬರೀರಿ. ಇಲ್ಲಿ ಯಾವ ಕಾರಣಕ್ಕೂ ಅಂಕಗಳನ್ನು ಕಳ್ಕೊಳ್ಬೇಡಿ. ಸುಲಭವಾಗಿ ಅಂಕ ಪಡೆಯುವಂಥ ಒಂದು ಭಾಗ ಅಪಠಿತ ಗದ್ಯ ಭಾಗ. ಅಲ್ಲೇ ಒಂದು ಪ್ಯಾರ ಕೊಡ್ತಾರೆ, ಅದರಲ್ಲೇ ಉತ್ತರ ಇರ್ತದೆ, ಅದನ್ನು ಉತ್ತರ ಆಯ್ಕೆ ಮಾಡ್ಕೊಂಡು ಬರೆಯೋದು. ಇನ್ನು ಮುಂದೆ ಕೊನೆಗೆ ಪತ್ರ 44ನೇ ಪ್ರಶ್ನೆ ಪತ್ರ. ಅಲ್ಲಿ ವ್ಯಾವಹಾರಿಕ ಪತ್ರ ಅಥವಾ ಮನವಿ ಪತ್ರ, ಇನ್ನೊಂದು ವೈಯಕ್ತಿಕ ಪತ್ರ. ಮನವಿ ಪತ್ರವನ್ನು ಆಯ್ಕೆ ಮಾಡೋದೇ ಒಳ್ಳೆಯದು ಅಂತ ಅನಿಸ್ತದೆ. ಯಾಕಂದರೆ ನಿಮಗೆ ಸುಲಭವಾಗಿ ಅಲ್ಲಿ 5 ಪೂರ್ಣಾಂಕವನ್ನು ಪಡೆಯಲಿಕ್ಕೆ ಅವಕಾಶ. ಅಲ್ಲಿ 10 ಹಂತಗಳಿರ್ತದೆ. ಸ್ಥಳ, ದಿನಾಂಕ, ಇವರಿಂದ ಇವರಿಗೆ, ಮಾನ್ಯರೇ, ವಿಷಯ, ವಿವರಣೆ, ಇತಿ ತಮ್ಮ ವಿಶ್ವಾಸಿ, ಧನ್ಯವಾದಗಳೊಂದಿಗೆ ಹೊರವಿಳಾಸ. ಈ 10 ಹಂತಗಳನ್ನು ನೀವು ಸ್ಪಷ್ಟವಾಗಿ ಬರಿತಾ ಹೋಗಬೇಕು. ನಂತರ ಅಡ್ರೆಸ್ ಮಾಡುವಾಗ ಮುಖ್ಯವಾಗಿ ನಿಮಗೆ ಇಲ್ಲಿ ಸಮಸ್ಯೆ ಆಗೋದು, ಅಡ್ರೆಸ್ ಮಾಡುವಾಗ ಬಲದಿಂದ ಎಡಕ್ಕೆ ಬರಬೇಕು. ಅಲ್ಲಿ ರಿಗೆ ಅಂತ ಎಲ್ಲಿ ಉಂಟು ನೋಡಬೇಕು. ಸಂಪಾದಕರಿಗೆ, ಅಧ್ಯಕ್ಷರಿಗೆ, ತಾಲೂಕು ತಹಶೀಲ್ದಾರರಿಗೆ ಅಂತ ಈ ರಿಗೆ ಎನ್ನುವ ಪದ ಎಲ್ಲಿ ಒತ್ತಿಕೊಂಡಿದೆ ಅಲ್ಲಿಂದ ನೀವು ಹಿಂದೆ ಬರಬೇಕು. ತಹಶೀಲ್ದಾರರು, ಎಲ್ಲಿ ತಹಶೀಲ್ದಾರರು? ಒಂದು ಉದಾಹರಣೆ ಹೇಳೋದು, ಬಂಟ್ವಾಳ. ಎಲ್ಲಿ ಬಂಟ್ವಾಳದಲ್ಲಿ ಎಲ್ಲಿ ಯಾವ ರಸ್ತೆ? 2ನೇ ಅಡ್ಡ ರಸ್ತೆ. 2ನೇ ಅಡ್ಡ ರಸ್ತೆಯಲ್ಲಿ ಹೀಗೆ ಆ ಥರ ನೀವು ಮುಖ್ಯ ಹೆಸರನ್ನು ಕೊನೆಗೆ ತರಬೇಕು. ಅಲ್ಲಿ ಅಡ್ರೆಸ್ ಕೊಟ್ಟಿರ್ತಾರೆ, ಬಲದಿಂದ ಎಡಕ್ಕೆ ಹಾಗೆ ನೀವು ತರಬೇಕಾಗ್ತದೆ ಅಡ್ರೆಸ್ಸನ್ನು. ನಿಮಗೆ ಅರ್ಥ ಆಗಿರ್ಬೋದು ಅಂತ ಅನಿಸ್ತದೆ ನನಗೆ. ಮುಂದೆ ಪ್ರಬಂಧ. ಇಲ್ಲಿ ನಿಮ್ಮ ಸ್ವಂತಿಕೆ, ನಿಮ್ಮ ವಾಕ್ಯ ರಚನಾ ಶಕ್ತಿ, ನಿಮ್ಮ ಪ್ರೌಢಿಮೆ, ನಿಮಗೆ ಭಾಷಾ ಶೈಲಿ, ನಿಮಗೆ ಆ ಪ್ರಬಂಧದ ವಿಷಯದ ಬಗ್ಗೆ ಇರುವಂಥ ಒಂದು ಅರಿವು, ಇದೆಲ್ಲವನ್ನು ಗಮನಿಸಿ ಪೀಠಿಕೆ, ವಿವರಣೆ, ಉಪಸಂಹಾರ ಅದನ್ನು ವಿಭಾಗ ಮಾಡಿಕೊಂಡ ರೀತಿಯನ್ನು ಗಮನಿಸಿ ನಿಮಗೆ 5 ಅಂಕದ ಪ್ರಶ್ನೆ ಸಿಗ್ತದೆ. ಕೊನೆಯ 5 ಮಾರ್ಕಿನ ಪ್ರಶ್ನೆಗಳು ಕೊನೆಗೆ ಬರ್ತದೆ, ಸಮಯ ಆಗಿರ್ತದೆ. ಹಾಗಂತ ಒಟ್ಟಾರೆ ಬರೆದ ಕೂಡಲೇ ಅಲ್ಲಿ ಅಂಕಗಳು ಸಿಗುವುದಿಲ್ಲ. ದಯವಿಟ್ಟು ಇಂತಹ 100 ಮಾರ್ಕನ್ನು ಈ ಥರ ವಿಂಗಡಿಸಲಾಗಿದೆ. ಮುಂದೆ ನಮ್ಮ ಚಂದ್ರಮತಿ ಮೇಡಮ್ರವರು ಮತ್ತಷ್ಟು ನಿಮಗೆ ಮಾಹಿತಿಗಳನ್ನು ಕೊಡ್ತಾರೆ ವಿದ್ಯಾರ್ಥಿಗಳೇ. ನಾನು ಕೇವಲ ಪ್ರಶ್ನೆಗಳ ಬಗ್ಗೆ ಅಷ್ಟೇ ಈಗ ಇಷ್ಟೊತ್ತು ಹೇಳಿದೆ. ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿ ನೆನಪಿನಲ್ಲಿ ಉಳಿಲಿಕ್ಕೆ ನಾವು ಹೇಗೆ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವು ಅಂಶಗಳನ್ನು ನಾನು ಪ್ರಸ್ತುತಪಡಿಸ್ತೇನೆ. ವಿದ್ಯಾರ್ಥಿಗಳು ಓದುವುದರಲ್ಲಿ ಒಂದು ಶಿಸ್ತು ಇರಬೇಕು. ಯಾವಾಗಲೂ ಓದುವಾಗ ಒಂದು ಸಮಯ ಶಿಸ್ತು ಇಲ್ಲದೆ ನಾವು ಓದಿದ್ರೆ ಅದು ಕಾಟಾಚಾರದ ಓದು ಆಗ್ತದೆ. ಹಾಗಾಗಿ ಸಮಯ ಮತ್ತು ಯಾವ ಘಟಕವನ್ನು ಓದಬೇಕು, ನಾನು ಎಷ್ಟು ಹೊತ್ತಿಗೆ ಓದಬೇಕು, ವಾತಾವರಣ ಅಂತ ಹೇಳ್ತೇವೆ ನಾವು ಇದಕ್ಕೆ. ಎಷ್ಟು ಹೊತ್ತಿಗೆ ಓದಬೇಕು. ಸಾಧಾರಣವಾಗಿ ಬೆಳಗಿನ ಹೊತ್ತು ಓದಿದ್ರೆ ಮನಸ್ಸು ಪ್ರಶಾಂತವಾಗಿರ್ತದೆ, ನಾವು ಓದಿದ್ದೆಲ್ಲ ನಮ್ಮ ತಲೆಯಲ್ಲಿ ಉಳಿತದೆ. ಹಾಗಾಗಿ ನಮಗೆ ಓದೋದ್ರಲ್ಲಿ ಒಂದು ಶಿಸ್ತು ಇರಬೇಕು. ಆಮೇಲೆ ನಾವು ಯಾವ ವಿಷಯವನ್ನು ಓದ್ತಾ ಇದ್ದೇವೆ ಅದರ ಬಗ್ಗೆ ನಮಗೆ ಆಸಕ್ತಿ ಇರಬೇಕು. ಮತ್ತು ನಾವು ಒಂದು ಕಲ್ಪನೆ ಇರಬೇಕು, ನಾನು ಇಂಥದ್ದನ್ನು ಓದಬೇಕು, ಇಷ್ಟನ್ನು ಕಲಿಬೇಕು ಎನ್ನುವಂಥದ್ದು ಇರಬೇಕು. ಇನ್ನು ನಾವು ಓದ್ತಾ ಇರುವಾಗ ಕೀ ಪಾಯಿಂಟ್ ಗುರುತು ಮಾಡಿಕೊಳ್ಬೇಕು. ಮುಖ್ಯ ಅಂಶಗಳನ್ನು ಒಂದು ಪೆನ್ಸಿಲ್ ಯಾವಾಗಲೂ ಓದುವಾಗ ನಮ್ಮ ಕೈಯಲ್ಲಿ ಇರಬೇಕು, ಅದನ್ನು ನಾವು ಪಾಯಿಂಟ್ ಮಾಡಿಕೊಳ್ಬೇಕು. ನಾವು ಇನ್ನೊಂದ್ಸಲ ಓದುವಾಗ ಆ ಮುಖ್ಯ ಅಂಶವೇ ನಮಗೆ ಗೊತ್ತಾಗ್ತದೆ. ಇನ್ನೊಂದು ಅಂಶ ಏನಂತ ಹೇಳಿದರೆ ರೀಕಾಲ್ ಆ್ಯಂಡ್ ರೈಟ್, ಅಂದರೆ ನಾವು ಏನು ಓದಿದ್ದೇವೋ ಅದನ್ನು ಇನ್ನೊಮ್ಮೆ ಅಭ್ಯಾಸ ಮಾಡೋದು, ನೆನಪು ಮಾಡಿಕೊಳ್ಳುವುದು ಮತ್ತು ಅದನ್ನು ಬರೆಯುವುದು, ಈ ಕೆಲಸ ಮಾಡಬೇಕು. ಆಮೇಲೆ ನಾವು ಏನು ಓದಿದ್ದೇವೋ ಅದನ್ನು ನೋಡದೆ ಬರೆಯುವ ಅಭ್ಯಾಸ ಮಾಡಬೇಕು. ನೋಡಿ ಬರೆಯುವುದು ಬೇರೆ, ನೋಡದೆ ಬರೆಯುವುದು ಬೇರೆ. ನೋಡಿ ಬರೆದಾಗ ಅದು ಕಾಪಿ ಆಗ್ತದೆ, ನೋಡದೆ ಬರೆದ್ರೆ ನಮ್ಮ ಸ್ವಂತಿಕೆ ಇರ್ತದೆ. ಹಾಗಾಗಿ ಅದನ್ನು ನೋಡದೆ ಬರೆಯುವಂಥ ಅಭ್ಯಾಸ ಮಾಡಿಕೊಳ್ಬೇಕು ವಿದ್ಯಾರ್ಥಿಗಳು. ಆಮೇಲೆ ಪ್ರತಿ ಸಲ ನಾವು ಓದುವಾಗಲೂ ಇವತ್ತು ಒಂದು ಪಾಠ ಓದ್ತೇನೆ,
ಸಾಯಂಕಾಲ ಇನ್ನೊಂದು ಪಾಠ ಶುರು ಮಾಡುವಾಗ ಪುನಃ ಈ ಪಾಠವನ್ನೇ ಓದ್ತೇನೆ, ಅದು ಮುಂದೆ ಹೋಗುವುದೇ ಇಲ್ಲ. ಪುನಃ ನಾಳೆ ಓದುವಾಗಲೂ ಇದನ್ನು ಓದ್ತೇನೆ, ಮುಂದೆ ಹೋಗುವುದೇ ಇಲ್ಲ. ಹಾಗಲ್ಲ, ಒಂದು ಘಟಕಗಳನ್ನು ವಿಂಗಡಿಸಿಕೊಳ್ಬೇಕು. ಮುಂದೆ ಮುಂದೆ ಓದ್ತಾ ಮುಂದೆ ಮುಂದೆ ಸಾಗಬೇಕು. ಮುಂದಿನ ಘಟಕ ಹಾಗೆ ಓದ್ತಾ ಹೋಗಬೇಕು. ನಾವು ಹಿಂದೆ ಏನು ಓದಿದ್ದೇವೋ ಆಗಾಗ ಅದನ್ನು ನೆನಪಿಸಿಕೊಳ್ಳುವಂಥ ಒಂದು ಅಭ್ಯಾಸ ಮಾಡಬೇಕು. ಆಮೇಲೆ ನಾವು ಏನು ಓದ್ತೇವೋ ಅದನ್ನು ನಾವು ನಮ್ಮ ಸ್ನೇಹಿತರೊಟ್ಟಿಗೆ ಮಾತಾಡಬೇಕು. ಪರೀಕ್ಷಾ ಸಮಯದಲ್ಲಂತೂ ನಾವು ತುಂಬ ಹರಟೆ ಹೊಡಿತೇವೆ ಅಥವಾ ಇನ್ನೇನೋ ಮಾತಾಡ್ತೇವೆ. ಅದಕ್ಕಿಂತ ಬದಲಾಗಿ ನಮ್ಮಲ್ಲಿ ಏನು ವಿಷಯ ಇರ್ತದೋ ಆ ವಿಷಯ ನಮ್ಮ ಸ್ನೇಹಿತರ ಜೊತೆ ನಾವು ಹಂಚಿಕೊಳ್ಬೇಕು. ನಮಗೆ ಬಹಳ ಒತ್ತಡ ಆದಾಗ ಪೋಷಕರು ಮತ್ತು ನಮ್ಮ ಶಿಕ್ಷಕರೊಂದಿಗೆ ಕೂಡ ನಾವು ಹಂಚಿಕೊಳ್ಬೇಕು. ಆಗ ನಾವು ಹೇಳಿದಂಥ ವಿಷಯ ನಮ್ಮ ಮನಸ್ಸಿನಲ್ಲಿ ಉಳಿತದೆ. ಇದು ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ. ಅರ್ಥವಾಗದ ವಿಷಯ ಏನಿದೆಯೋ ಆ ವಿಷಯಗಳನ್ನು ಮತ್ತೆ ಮತ್ತೆ ಮನನ ಮಾಡಬೇಕು. ಇನ್ನೂ ಅರ್ಥವಾಗದಿದ್ದರೆ ನಮ್ಮ ಶಿಕ್ಷಕರೊಂದಿಗೆ ನಾವು ಕೇಳಬೇಕು. ಇದಿಷ್ಟು ನಾವು ಓದಿದ್ದು ನೆನಪಿನಲ್ಲಿ ಉಳಿಬೇಕಾದ್ರೆ ಏನು ಮಾಡಬೇಕು ಎನ್ನುವಂಥ ಅಂಶಗಳು. ನಮಗೆ ಪ್ರಥಮ ಭಾಷೆ ಕನ್ನಡ ಕೆಲವರಿಗೆ ಬಹಳ ಇಷ್ಟ, ಕೆಲವರಿಗೆ ಸ್ವಲ್ಪ ಕಷ್ಟ. ಏನೇ ಆಗಲಿ ನಮ್ಮ ಗರಿಷ್ಠ ಸಾಮರ್ಥ್ಯಕ್ಕೆ ಸರಿಯಾಗಿ ನಾವು ಹೆಚ್ಚು ಅಂಕಗಳನ್ನು ಗಳಿಸಬೇಕು. ಈಗ ನನ್ನ ಸಾಮರ್ಥ್ಯ 30 ಅಂತಿದ್ರೆ ನಾನು 40-50ಕ್ಕೆ ಪ್ರಯತ್ನ ಮಾಡಬೇಕು. 80 ಇದ್ದವರು 100ಕ್ಕೆ ಪ್ರಯತ್ನ ಮಾಡಬೇಕು. ಪೂರ್ಣ ಅಂಕ ತೆಗೆಯೋರು ಪೂರ್ಣ ಅಂಕಕ್ಕೆ ಪ್ರಯತ್ನ ಮಾಡಬೇಕು. ಹಾಗಾಗಿ ಕನ್ನಡದಲ್ಲಿ ನಾವು ಹೆಚ್ಚು ಅಂಕ ಗಳಿಸಬೇಕು ಅಂದರೆ ಪ್ರಥಮ ಭಾಷೆ ಕನ್ನಡದಲ್ಲಿ ಅಂತಾದರೆ ಮೊದಲು ಮಾಡಬೇಕಾದ ಕೆಲಸ ನಮ್ಮ ಮೇಲೆ ನಮಗೆ ನಂಬಿಕೆ ಬೇಕು. ನಾನು ಈ ಕೆಲಸ ಮಾಡ್ತೇನೆ, ನಾನು 100ಕ್ಕೆ 100 ತೆಗಿತೇನೆ ಎನ್ನುವಂಥ ನಂಬಿಕೆ ಬೇಕು. ಮತ್ತು ಆ ನಂಬಿಕೆ ಇದ್ರೆ ಸಾಲದು, ಅದನ್ನು ನಾವು ಸಾಧಿಸಬೇಕಲ್ಲ. ಆ ಸಾಧಿಸೋದಕ್ಕಾಗಿ ನಮ್ಮ ಮನಸ್ಸನ್ನು ನಾವು ಸಿದ್ಧ ಮಾಡಿ ಇಟ್ಟುಕೊಳ್ಬೇಕು. 100 ಅಂಕ ಅಥವಾ ಪೂರ್ಣ ಅಂಕ ತೆಗೆಯುವುದಂದ್ರೆ ಒಂದು ರೀತಿಯ ಒತ್ತಡವೂ ಕೆಲವು ಸಲ ನಮಗೆ ಅನ್ನಿಸ್ತದೆ. ಆ ಒತ್ತಡವನ್ನು ನಮ್ಮ ಪೋಷಕರೊಂದಿಗೆ ನಮ್ಮ ಶಿಕ್ಷಕರೊಂದಿಗೆ ಮುಕ್ತವಾಗಿ ನೀವು ಮಾತಾಡಿ. ವಿದ್ಯಾರ್ಥಿಗಳು ಪರೀಕ್ಷೆ ಸಮಯದ ಒಳಗೆ ಇನ್ನು ಎಷ್ಟು ಓದಬಹುದು ಎಂಬುದನ್ನು ವಿದ್ಯಾರ್ಥಿಗಳೇ ನಿರ್ಧಾರ ಮಾಡಿಕೊಳ್ಬೇಕು. ನನ್ನ ಗರಿಷ್ಠ ಸಾಮರ್ಥ್ಯ ಎಷ್ಟಿದೆ ಅದನ್ನು ನಾನು ಖಂಡಿತ ಉಪಯೋಗಿಸಿಕೊಳ್ತೇನೆ ಅಂತ ಒಂದು ನಿರ್ಧಾರ ಮಾಡಬೇಕು. ಮತ್ತು ಯಾವಾಗಲೂ ಧನಾತ್ಮಕವಾಗಿ ಯೋಚನೆ ಮಾಡಬೇಕು. ನನ್ನಿಂದ ಆಗ್ತದೆ, ನಾನು ಬರಿತೇನೆ, ಕಲಿತೇನೆ, ಪೂರ್ಣ ಅಂಕ ತೆಗಿತೇನೆ ಅಂತ ಹೇಳುವಂಥ ಧನಾತ್ಮಕವಾದ ಆಲೋಚನೆ ಇರಬೇಕು. ಮತ್ತು ನಾವು ಇತರರ ಜೊತೆ ಅದೇ ಧನಾತ್ಮಕವಾಗಿ ಸಂವಹನ ಮಾಡಬೇಕು. ಆಮೇಲೆ ಇನ್ನೂ ಇರುವಂತಹ ದಿನಗಳು, ಪರೀಕ್ಷಾ ಸಮಯಕ್ಕೆ ದಿವಸ ಹತ್ತಿರ ಬಂದ ಹಾಗೆಯೇ ಸಮಯ ಒಂದಿಷ್ಟು ವ್ಯರ್ಥ ಮಾಡಬಾರ್ದು. ಸಮಯವೇ ಅಂಕ ಅಂತ ಹೇಳುವಲ್ಲಿವರೆಗೆ ನಾವು ಕಲಿಬೇಕು. ಸಮಯ ವ್ಯರ್ಥ ಮಾಡಬಾರ್ದು. ಇನ್ನು ರಾತ್ರಿ ಓದಬೇಕಾದ್ರೆ ನಾವು ತುಂಬ ಓದ್ತೇವೆ. ರಾತ್ರಿ ಓದಿ ನಿದ್ರೆ ಕಡಿಮೆ ಆದರೆ ಮರುದಿವಸ ಅಭ್ಯಾಸ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ರಾತ್ರಿ ವೇಳೆ ಓದಬೇಕು. ಸುಮಾರು 6 ಗಂಟೆಯ ನಿದ್ರೆ ಮಾಡಲೇಬೇಕು. ಇನ್ನೊಂದು ಗಮನಿಸಬೇಕು, ನೀವು ಓದಬೇಕಾದ್ರೆ ನಿಮ್ಮ ಪೋಷಕರು ನಿಮ್ಮೊಂದಿಗೆ ಇರುವ ಹಾಗೆ ಪ್ರಯತ್ನ ಮಾಡಿ. ಅಂದರೆ ರಾತ್ರಿ ಓದ್ತಾ ನಿಮಗೆ ನಿದ್ರೆ ಬಂದು ಬಿಡ್ತದೆ, ಏನಾಗ್ತದೆ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಪೋಷಕರು ನಿಮ್ಮ ಜೊತೆ ಇದ್ದರೆ ಬಹಳ ಒಳ್ಳೆಯದು. ಇನ್ನು ಪರೀಕ್ಷೆಯ ಸಮಯದಲ್ಲಿ ಮತ್ತು ಬೇಸಿಗೆಯ ಸಮಯ, ಪರೀಕ್ಷೆ ಮುಗಿಯುವವರೆಗೆ ನಾವು ಸಾತ್ವಿಕ ಆಹಾರವನ್ನು ಸೇವಿಸಬೇಕು. ತುಂಬ ತಂಪಾದ ಆಹಾರವನ್ನು ಅಥವಾ ಜಂಕ್ ಫುಡ್ ಇಂಥದನ್ನೆಲ್ಲ ಸೇರಿಸಿ ಆರೋಗ್ಯವನ್ನು ಹಾಳು ಮಾಡಿಕೊಳ್ಬಾರ್ದು. ಇನ್ನು ಪರೀಕ್ಷೆ ಸಂದರ್ಭದಲ್ಲಿ ನಾವು ದೈಹಿಕವಾಗಿ ರಕ್ಷಣೆಯಲ್ಲಿರಬೇಕು. ನಮ್ಮ ರಕ್ಷಣೆ ನಾವೇ ಮಾಡಿಕೊಳ್ಬೇಕು. ಯಾವುದೇ ಅಪಾಯದ ಕೆಲಸಕ್ಕೆ ನಾವು ಕೈ ಹಾಕಬಾರದು. ಅಂಥ ಕೆಲಸ ಏನಿದ್ರು ಅದಾದ ನಂತರ, ನಮ್ಮ ಪರೀಕ್ಷೆ ಮುಗ್ದ ನಂತರ ನಾವು ಮಾಡುವ. ಸಾಧಾರಣವಾಗಿ ಶಾಲೆಯ ವಾತಾವರಣ ಶಾಂತವಾಗಿರ್ತದೆ. ನಾವು ಶಿಕ್ಷಕರೆಲ್ಲ ಮಕ್ಕಳಿಗೆ ಶಾಂತವಾದ ವಾತಾವರಣ ಕಲ್ಪಿಸಿಕೊಡ್ತೇವೆ, ಓದಿಸ್ತೇವೆ. ಎಲ್ಲ ವಿದ್ಯಾರ್ಥಿಗಳ ಮನೆಯ ವಾತಾವರಣ ಒಂದೇ ರೀತಿ ಇರ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಮನೆಯ ವಾತಾವರಣ ಶಾಂತವಾಗಿರುವಂತೆ ನೀವು ವಿದ್ಯಾರ್ಥಿಗಳು ಪೋಷಕರಲ್ಲಿ ವಿನಂತಿ ಮಾಡಿಕೊಳ್ಬೇಕು. ಪೋಷಕರು ಅದಕ್ಕೆ ಸಹಕರಿಸಬೇಕು. ಇದು ಬಹಳ ಮುಖ್ಯ. ಇನ್ನು ನಾವು ಈಗಾಗಲೇ ಹೇಳಿದಾಗೆ ಪೂರ್ಣ ಅಂಕ ತೆಗಿಲಿಕ್ಕೆ ಏನೆಲ್ಲ ಓದಿದ್ದೀರೋ ಆ ಎಲ್ಲ ವಿಷಯಗಳ ಪುನರಾವರ್ತನೆ ಮಾಡುವಂಥದ್ದು ಬಹಳ ಪ್ರಾಮುಖ್ಯ. ಇನ್ನು ಓದಬೇಕಾದ್ರೆ ಕುರುಡು ಓದಬಾರದು. ನಾವು ಗ್ರಹಿಸಬೇಕು, ಅರ್ಥ ಗ್ರಹಿಸಿಕೊಂಡು ಅರ್ಥೈಸಿಕೊಂಡು ಓದಬೇಕು. ಕಂಠಪಾಠ ಮಾಡಿದರೆ ಅದು ನೆನಪಾಗುವುದಿಲ್ಲ. ಹಾಗಾಗಿ ಕಂಠಪಾಠದಲ್ಲಿ ಮರೆಯುವ ಸಾಧ್ಯತೆ ಹೆಚ್ಚು, ಗ್ರಹಿಸಿ ಓದಿದರೆ ಮರೆಯುವ ಸಾಧ್ಯತೆ ಕಡಿಮೆ. ಇನ್ನು ಅರ್ಥವಾಗದ ವಿಷಯಗಳು ಯಾವೆಲ್ಲವೇ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಸಂಕೋಚ ಪಡದೆ ಶಿಕ್ಷಕರಲ್ಲಿ ವಿಚಾರಿಸಬೇಕು, ಪೋಷಕರಲ್ಲಿ ಚರ್ಚಿಸಬೇಕು. ಮುಖ್ಯ ಅಂಶಗಳೇನಿವೆಯೋ ನಾನು ಆಗಲೇ ಹೇಳಿದಾಗೆ ಪೆನ್ಸಿಲ್ನಲ್ಲಿಯೋ ಮಾರ್ಕರ್ ಬಳಸಿಯೋ ಅದನ್ನು ಗುರುತು ಮಾಡಿಕೊಳ್ಳಿ. ನಾವು ಒಮ್ಮೆ ಓದಲಿಕ್ಕೆ ಕೂತ್ರೆ ಸುಮಾರು 45 ನಿಮಿಷದವರೆಗೆ ಓದಿ ಅದಾದ ನಂತರ ಒಂದು 5 ನಿಮಿಷದ ವಿರಾಮ ತಗೊಳ್ಬೇಕು. ಆ ವಿರಾಮ ಅಂತ ಹೇಳಿದರೆ ಟಿವಿ ನೋಡೋದಾಗ್ಲಿ, ಮೊಬೈಲ್ ನೋಡೋದಾಗ್ಲಿ ಅಥವಾ ಹರಟೆ ಹೊಡೆಯೋದಾಗ್ಲಿ ಅನವಶ್ಯಕ ಮಾತುಕತೆ ಅಲ್ಲ. ವಿರಾಮ ಅಂದರೆ ವಿರಾಮ. ಸುಮ್ಮನೆ ಕಣ್ಣು ಮುಚ್ಚಿ ಒಂದು 5 ನಿಮಿಷ ಕೂತು ಓದಿದ್ದನ್ನೊಮ್ಮೆ ಮನನ ಮಾಡಿಕೊಂಡ್ರೆ ಅಲ್ಲಿಗೊಂದು ವಿರಾಮ ಸಿಗ್ತದೆ. ಪ್ರತಿ 45 ನಿಮಿಷಕ್ಕೊಂದು ವಿರಾಮ ಇರಲಿ. ಆಗ ನಮಗೆ ಓದಿದ್ದು ಹೆಚ್ಚಿನ ಅಂಕ ಗಳಿಸಲಿಕ್ಕೆ ಸುಲಭ ಆಗ್ತದೆ. ಇನ್ನು ವಿದ್ಯಾರ್ಥಿಗಳಿಗೆ ಇನ್ನೂ ಕೆಲವು ಟಿಪ್ಸ್ ಏನು ಅಂತ ಹೇಳಿದರೆ, ಒಂದು, ನಮಗೆ ಪರೀಕ್ಷೆ ಅಂದ ತಕ್ಷಣ ಅದು ನಾವು ಕಡಿಮೆ ಅಂಕ ತೆಗೆಯೋರಿರಲಿ ಪೂರ್ಣ ಅಂಕ ತೆಗೆಯೋರ್ಲಿ ಯಾರಿಗೂ ಒಂದು ಭಯ ಇದ್ದೇ ಇರ್ತದೆ. ಒಂದು ಪರೀಕ್ಷಾ ಭಯ ಇರ್ತದೆ. ಅಂತ ಒಂದು ಮನಸ್ಸಿನ ಆತಂಕ ಇರ್ತದಲ್ಲ, ಆ ಆತಂಕವನ್ನು ಮೊದಲು ಮನಸ್ಸಿನಿಂದ ತೆಗೆದು ಹಾಕಬೇಕು. ಪರೀಕ್ಷೆ ಅಂದರೆ ನಾನು
ನಾನು ಚೆನ್ನಾಗಿ ಓದಿದ್ದೇನೆ, ನನ್ನಿಂದ ಎಷ್ಟು ಸಾಧ್ಯ ಓದಿದ್ದೇನೆ ಅಷ್ಟನ್ನು ನಾನು ಬರಿತೇನೆ ಅಂತ ಹೇಳಿ ಪರೀಕ್ಷಾ ಭಯವನ್ನು ಮನಸ್ಸಿಂದ ತೆಗೆದು ಹಾಕಬೇಕು. ಎಲ್ಲಿ ಆದರೂ ನನಗೆ ಕೊನೆಯ ಕ್ಷಣದಲ್ಲಿ ಮರ್ತೋಗಿ ಬಿಟ್ರೆ ನಾನೇನು ಮಾಡೋದು ಅಂತ ಆತಂಕವೇ ಮರೆಯುವುದಕ್ಕೆ ಕಾರಣ ಆಗ್ತದೆ. ಹಾಗಾಗಿ ನಿರಾಳವಾಗಿ ಪರೀಕ್ಷೆ ಬರೀರಿ, ಏನು ತೊಂದರೆ ಇಲ್ಲ. ಪರೀಕ್ಷೆ ಶಿಕ್ಷಣ ವ್ಯವಸ್ಥೆ ಒಂದು ಹಂತ ಅಷ್ಟೇ, ಅದು ಬದುಕಿನ ಕೊನೆಯಲ್ಲ. ಒಂದು ವೇಳೆ ನನಗೆ ಕಡಿಮೆ ಅಂಕ ಸಿಕ್ಕಿದ್ರೆ ಹೇಗೆ, ಅಲ್ಲಿಗೆ ನಮ್ಮ ಜೀವನ ಅಂತೂ ಖಂಡಿತ ಮುಗ್ದು ಹೋಗುದಿಲ್ಲ. ಅದು ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಅಂಗ, ಒಂದು ಭಾಗ. ಹಾಗಾಗಿ ನಮ್ಮ ಇಡೀ ವರ್ಷದ ತಯಾರಿಯ ಬಗ್ಗೆ ನಮಗೆ ನಂಬಿಕೆ ಇರಬೇಕು. ನಾನು ಚೆನ್ನಾಗಿ ಅಭ್ಯಾಸ ಮಾಡಿದ್ದೇನೆ, ತಯಾರಿ ಮಾಡಿದ್ದೇನೆ, ಚೆನ್ನಾಗಿ ಬರೀತೇನೆ, ಫಲಾಪೇಕ್ಷೆ ಮತ್ತೆ ಅದರ ಬಗ್ಗೆ ನಾವೀಗ ಯೋಚನೆ ಮಾಡೋದು ಬೇಡ. ಇನ್ನು ನಾನು 10ನೇ ತರಗತಿ ವಿದ್ಯಾರ್ಥಿಯಾಗಿ ನನ್ನ ಕರ್ತವ್ಯ ಮಾಡಿದ್ದೇನೆ ಅನ್ನುವಂಥ ಮನೋಭಾವ ನಮ್ಮೊಟ್ಟಿಗೆ ಇರಬೇಕು. ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸಬೇಕು, ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡಬೇಕು, ಫಲಿತಾಂಶದ ಬಗ್ಗೆ ಚಿಂತೆ ಬಿಡಬೇಕು, ಅಂಕಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಬಾರ್ದು. ಯಾಕೆ ಅಂದರೆ ಅಂಕ ನಮ್ಮ ನಿಯಂತ್ರಣದಲ್ಲಿ ಇಲ್ಲ, ಅದು ಆ ನಂತರದ ಪ್ರೊಸೆಸ್. ಹಾಗಾಗಿ ತಯಾರಿ ಮಾತ್ರ ನಮ್ಮದು. ಶಿಕ್ಷಕರೇನು ಹೇಳ್ತಾರೋ, ಪೋಷಕರೇನು ಹೇಳ್ತಾರೋ ಆ ಆತಂಕ ಕೂಡ ನಮಗೆ ಬೇಡ. ಚೆನ್ನಾಗಿ ತಯಾರಿ ಆದ ಮೇಲೆ ನಮಗೆ ಆತಂಕ ಯಾಕೆ? ಒಂದು ವೇಳೆ ಅತಿಯಾದ ಆತಂಕ ನಿಮಗೆ ಉಂಟಾಯಿತು ಅಂತಾದರೆ ನಿಮ್ಮ ಪೋಷಕರಲ್ಲಿ ಕುಳಿತು ಮಾತನಾಡಿ, ಶಿಕ್ಷಕರಲ್ಲಿ ಮಾತಾಡಿ, ಸ್ನೇಹಿತರಲ್ಲಿ ಮಾತಾಡಿ, ಆಪ್ತರಲ್ಲಿ ನಿಮ್ಮ ಒತ್ತಡವನ್ನು ಹಂಚಿಕೊಳ್ಳಿ. ತನ್ನಿಂದ ತಾನೇ ಸಮಾಲೋಚನೆ ಮಾಡಿದಾಗ ಅಂಥ ಒತ್ತಡ ಕಡಿಮೆ ಆಗ್ತದೆ. ಅದಾದ ನಂತರ ಒಂದು ವೇಳೆ ನಿಮಗೆ ಈಗ ಪ್ರಶ್ನೆ ಪತ್ರಿಕೆ ಸಿಕ್ಕಿದ ತಕ್ಷಣ ಏನು ಮಾಡಬೇಕು ಗೊತ್ತಾಗೋದಿಲ್ಲ, ಪ್ರಶ್ನೆ ಓದಿದಾಗ ಎಲ್ಲೋ ಒಮ್ಮೆ ಮರೆತು ಹೋದಾಗ ಆಗ್ತದೆ ಅಂತ ಆತಂಕವೂ ತುಂಬ ಮಂದಿಗೆ ಉಂಟಾಗ್ತದೆ. ಆಗ ಒಂದು ದೀರ್ಘವಾದ ಒಂದು ಶ್ವಾಸವನ್ನು ತಗೊಳ್ಬೇಕು, ಒಂದು ಸಣ್ಣ ಮಟ್ಟಿನ ಧ್ಯಾನ. ಸೆಕೊಂಡು ನಾವು ಆ ಉಸಿರನ್ನು ನಮ್ಮೊಳಗೆ ಹಿಡಿದಿಟ್ಟು ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಬೇಕು. 4-5 ಸಲ ಆ ಥರ ಶ್ವಾಸವನ್ನು ತೆಕ್ಕೊಂಡು ಉಚ್ಛ್ವಾಸ ನಿಶ್ವಾಸ ಮಾಡಿದರೆ ನಮ್ಮ ಮನಸ್ಸು ಒಂದು ಆತಂಕದಿಂದ ಹೊರಗೆ ಬರ್ತದೆ, ಭಯ ದೂರ ಆಗ್ತದೆ. ಆಮೇಲೆ ನಾವು ಹೊರಗಡೆ ಎಲ್ಲಾದರೂ ನಮಗೆ ಹಾಗೆ ಆದರೆ ಒಂದು 10 ಹೆಜ್ಜೆ ನಡೆಯುವಾಗ ನಮ್ಮ ಆತಂಕ ದೂರ ಆಗ್ತದೆ. ಆಮೇಲೆ ಪರೀಕ್ಷೆ ಫಲಿತಾಂಶ ಉತ್ತಮವಾಗಿರಬೇಕು ಅಂತಷ್ಟೇ ನಮ್ಮ ದೃಷ್ಟಿಯಲ್ಲಿರಬೇಕು, ಅಂಕದ ಬಗ್ಗೆ ಬೇಡ. ನಾನು ಪರೀಕ್ಷೆ ಚೆನ್ನಾಗಿ ಮಾಡಬೇಕು ಅಂತಿದ್ರೆ ಅದಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ನಾವು ಮಾಡಿದರೆ ನಾವು ಖಂಡಿತ ಪೂರ್ಣ ನನ್ನ ಸಾಮರ್ಥ್ಯದ ಪೂರ್ಣ ಅಂಕಗಳನ್ನು ನಾನು ಧೈರ್ಯವಾಗಿ ಪರೀಕ್ಷೆ ಬರಿಬೇಕು. ಭಯಪಡುವ ಅಗತ್ಯವೇ ಇಲ್ಲ. ಏಕಾಗ್ರತೆಯಿಂದ ಬರೀಲಿಕ್ಕೆ ಹೊರಟ್ರೆ ನಾವು ಇಡೀ ವರ್ಷ ಓದಿದ್ದು ತನ್ನಿಂದ ತಾನೇ ತನ್ನ ತಲೆಯಿಂದ ಪೆನ್ನಿನ ಮೂಲಕ ಅದು ಹೊರಗೆ ಬರ್ತಾ ಇರ್ತದೆ. ಹಾಗಾಗಿ ಉತ್ತರ ತಾನೇ ತಾನಾಗಿ ಹೊಳೆಯುತ್ತಾ ಉತ್ತರ ಸಿದ್ಧವಾಗ್ತಾ ಹೋಗ್ತದೆ. ಇಷ್ಟು ಅಂಶಗಳನ್ನು ನಾವು ಯಾವಾಗಲೂ ತಿಳ್ಕೊಳ್ಬೇಕು. ಇನ್ನು ತುಂಬ ಅಂಕ ತೆಗಿಬೇಕು ಅಂತಿರುವವರು ನಮಗೆ ನಾವೇ ಸವಾಲು ಹಾಕಿಕೊಳ್ಬೇಕು. ಅವನಿಗೆ 90 ಸಿಕ್ಕಿತ್ತು, ನಾನೇನು ಮಾಡಬೇಕು ಎನ್ನುವಂಥದ್ದಲ್ಲ. ನಾನು ಕಳೆದ ಪರೀಕ್ಷೆಯಲ್ಲಿ 60 ಅಂಕ ತೆಗೆದಿದ್ದೇನೆ, ಈ ಸಲ ನಾನು 80 ತೆಗಿಬೇಕು, ಇನ್ನೊಂದು ಸಲ 90 ತೆಗಿಬೇಕು ಎನ್ನುವಂತಹ ಸವಾಲುಗಳನ್ನು ಹಾಕಿಕೊಂಡು ಹಿಂದಿನ ಪರೀಕ್ಷೆಗಿಂತ ಈ ಬಾರಿಯ ಪರೀಕ್ಷೆ ಚೆನ್ನಾಗಿ ಬರೀಬೇಕು, ಮುಂದಿನ ಸಲ ಉತ್ತಮ ಸಾಧನೆ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡಬೇಕು. ಇದಕ್ಕೆಲ್ಲ ನಮಗೆ ಬೇಕಾದ್ದು ಆತ್ಮಸ್ಥೈರ್ಯ. ನಾವು ಎಲ್ಲಿ ಆತ್ಮವಿಶ್ವಾಸನ ಕಳ್ಕೊಳ್ತೇವೋ ಆಗ ನಮಗೆ ಭಯ, ಆತಂಕ, ಗೊಂದಲ ಇದೆಲ್ಲ ಬರ್ತದೆ. ನೀವು ಓದಿದಂತಹ ಎಲ್ಲ ಅಂಶಗಳನ್ನು ಕೂಡ ನಿಮ್ಮ ಬರವಣಿಗೆ ಸಾಮರ್ಥ್ಯದಲ್ಲಿ ಅಭಿವ್ಯಕ್ತಪಡಿಸಿ, ಆಗ ಮಾತ್ರ ನೀವು ಗೆಲ್ಲಲಿಕ್ಕೆ ಸಾಧ್ಯ ಎನ್ನುವಂಥದ್ದು ನಮ್ಮ ಮನಸ್ಸಲ್ಲಿ ಇರಬೇಕು. ವಿದ್ಯಾರ್ಥಿಗಳಿಗೆ ಯಾರ ಜೊತೆ ಹೋಲಿಕೆ ಮಾಡಬಾರ್ದು. ನಾನು, ನನ್ನ ಶಕ್ತಿ, ನನ್ನ ಬರವಣಿಗೆ ಸಾಮರ್ಥ್ಯ, ಇಷ್ಟನ್ನು ವಿದ್ಯಾರ್ಥಿಗಳು ಗಮನಿಸಿಕೊಳ್ಳಬೇಕು. ಕನ್ನಡ ಭಾಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಪೂರ್ಣ ಅಂಕ, ಅತೀ ಹೆಚ್ಚು ಅಂಕ ಅಂದರೆ ಪೂರ್ಣ ಅಂಕ ಅಂತ ನಮ್ಮಲ್ಲಿ ಒಂದು ಟಾರ್ಗೆಟ್ ಇರ್ತದೆ. ಕೆಲವು ವಿದ್ಯಾರ್ಥಿಗಳು ನಾನು 100ಕ್ಕೆ 100 ತೆಗಿಬೇಕು ಅಂತ. ಅಂಥವರು ಮತ್ತು ಎಲ್ಲರೂ ಕೂಡ ಈ ಸಲಹೆಗಳನ್ನು ಪಾಲಿಸಬೇಕು. ಕನ್ನಡ ಭಾಷೆಯ ಪ್ರಶ್ನೆ ಪತ್ರಿಕೆ ಸಿಕ್ಕಿದ ತಕ್ಷಣ ಪ್ರಶ್ನೆ ಪತ್ರಿಕೆಯ ಎಲ್ಲ ಪ್ರಶ್ನೆಗಳನ್ನು ಸೂಕ್ಷ್ಮವಾಗಿ ಓದಿಕೊಳ್ಬೇಕು, ಸೂಚನೆಗಳನ್ನು ಸರಿಯಾಗಿ ಓದಲಿಕ್ಕೆ ಇರ್ತದೆ, ಅದನ್ನು ಉಪಯೋಗಿಸಿಕೊಳ್ಬೇಕು. ಉತ್ತರ ಪತ್ರಿಕೆಯಲ್ಲಿ ಉತ್ತರಗಳನ್ನು ಬರೆಯುವಾಗ ಪ್ರಶ್ನೆಗಳ ಸಂಖ್ಯೆಯನ್ನು ಕೂಡ ಸರಿಯಾಗಿ ನಮೂದಿಸಬೇಕು. ಪ್ರಶ್ನೆ ಸಂಖ್ಯೆ ಯಾವತ್ತೂ ತಪ್ಪಾಗಬಾರದು. ಇನ್ನು ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ವ್ಯಾಕರಣ ದೋಷವಿಲ್ಲದಂತೆ ಸ್ಪಷ್ಟವಾಗಿ ಬರಿಬೇಕು. ಪೂರ್ಣಾಂಕ ಪಡೆಯುವ ವಿದ್ಯಾರ್ಥಿಗಳು ಗಮನಿಸಿ, ಪ್ರತಿ ಪ್ರಶ್ನೆಗೆ ಬರೆಯುವಾಗ ಅಂಕಗಳಿಗೆ ತಕ್ಕಂತೆ ಸಮಯ ಹೊಂದಾಣಿಕೆ ಮಾಡಿಕೊಂಡು ನೇರವಾದ ಉತ್ತರವನ್ನು ಬರಿಬೇಕು. ಇನ್ನು ಕವಿ ಪರಿಚಯವನ್ನು ಬರೆಯುವಾಗ ಟಿಪ್ಪಣಿ ರೂಪದಲ್ಲಿ, ವಾಕ್ಯ ರೂಪದಲ್ಲಿ ಬರಿಬೇಕು, ಅದು ಸರಿಯಾಗಿ ಬರಿಬೇಕು. ಕಂಠಪಾಠ ಪದ್ಯವನ್ನು ಪೂರ್ಣಗೊಳಿಸಬೇಕು. ನಮಗೆ ಅಪಠಿತ ಗದ್ಯವನ್ನು ಕೊಡ್ತಾರೆ, ಗದ್ಯ ಭಾಗವನ್ನು ಓದಿ ಉತ್ತರಿಸಿ ಅಂತ.
ಅಲ್ಲಿ ಅವರು ಕೊಟ್ಟಂಥ ಪ್ರಶ್ನೆ 2 ಪ್ರಶ್ನೆಗಳಿರ್ತವೆ. 2 ಪ್ರಶ್ನೆಗಳಿಗೆ ಅಲ್ಲಿ ಉತ್ತರ ಇರ್ತದೆ. ಸಾಧಾರಣವಾಗಿ ಪ್ರಶ್ನೆಗಳು ಮೊದಲ ಪ್ರಶ್ನೆಗೆ ಉತ್ತರಾರ್ಧದಲ್ಲಿ ಉತ್ತರ ಇರ್ತದೆ, ಎರಡನೆಯ ಪ್ರಶ್ನೆಗೆ ಪೂರ್ವಾರ್ಧದಲ್ಲಿ ಉತ್ತರ ಇರ್ತದೆ. ನೀವು ಅದನ್ನು ಗಮನಿಸಿಕೊಳ್ಬೇಕು ವಿದ್ಯಾರ್ಥಿಗಳು. ಯಾವ ಪ್ರಶ್ನೆಗೆ ಎಲ್ಲಿ ಉತ್ತರ ಇದೆ ಓದಿಕೊಂಡೇ ಉತ್ತರಿಸಬೇಕು, ಗಮನಿಸಬೇಕು. ಇನ್ನು ಗಾದೆಯನ್ನು ವಿಸ್ತರಿಸುವ ಬಗ್ಗೆ ನಾವು ಆಗಲೇ ತುಂಬ ಮಾತಾಡಿದೆವು. ಗಾದೆಯ ಮಹತ್ವವನ್ನು ಮತ್ತು ಒಂದು ನಿದರ್ಶನವನ್ನು ನಾವು ಕೊಡಲೇಬೇಕು. ಪತ್ರಲೇಖನದ ಎಲ್ಲ ಹಂತಗಳನ್ನು ತಪ್ಪದೆ ಪಾಲಿಸಬೇಕು. ಬಹಳ ಮುಖ್ಯವಾಗಿ ಹೊರವಿಳಾಸ ಇವರಿಗೆ ಇವರಿಂದ ಅಂತ ಹೇಳುವಂಥದ್ದು ನಾವು ಬರೀಲೇಬೇಕು. ಹಾಗಾಗಿ ಎಲ್ಲ ಹಂತಗಳನ್ನು ಪೂರ್ಣ ಪ್ರಮಾಣದಲ್ಲಿ ಬರೆದ್ರೆ ಪೂರ್ಣ ಅಂಕಗಳು ನಮಗೆ ಖಂಡಿತ ಸಿಗ್ತದೆ. ಅಲ್ಲಿ ಮನವಿ ಪತ್ರವನ್ನೇ ಆಯ್ಕೆ ಮಾಡಿಕೊಂಡ್ರೆ ಮತ್ತಷ್ಟು ಒಳ್ಳೆಯದು. ಸಾಮಾನ್ಯವಾಗಿ ಕನ್ನಡ ಭಾಷೆಯ ಉತ್ತರ ಪತ್ರಿಕೆಯಲ್ಲಿ ಯಾವಾಗಲೂ ಅಕ್ಷರಗಳು ಅಂದವಾಗಿರಬೇಕು ಮತ್ತು ಸ್ಫುಟವಾಗಿರಬೇಕು, ವ್ಯಾಕರಣ ದೋಷ ರಹಿತವಾಗಿರಬೇಕು. ಪ್ರತಿ ಪ್ರಶ್ನೆಗೆ ಉತ್ತರಿಸಿದ ನಂತರ ಮುಂದಿನ ಪ್ರಶ್ನೆಗೆ ಉತ್ತರಿಸುವಾಗ ಒಂದು ಗೆರೆಯ ಅಂತರವನ್ನು ಬಿಡಬೇಕು. ಒಂದು ವಾಕ್ಯದಲ್ಲಿ ಉತ್ತರಿಸುವ 1 ಅಂಕದ ಪ್ರಶ್ನೆಗಳಿಗೆ ವಾಕ್ಯ ರೂಪದಲ್ಲಿಯೇ ಉತ್ತರಗಳನ್ನು ಬರಿಬೇಕು. ಹಾಗಾಗಿ ಇದೆಲ್ಲವನ್ನು ನೀವು ಸರಿಯಾಗಿ ಪಾಲಿಸಿದರೆ ಅತಿ ಹೆಚ್ಚಿನ ಅಂಕಗಳನ್ನು ಎಲ್ಲರಿಗೂ ತೆಗಿಲಿಕ್ಕೆ ಸಾಧ್ಯ ಆಗ್ತದೆ. ಬಹಳ ಮುಖ್ಯವಾಗಿ ಈ ಸಲ ಏನು ಮಾಡಿದ್ದಾರೆ ಅಂದರೆ ಮಂಡಳಿಯಿಂದಲೇ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟಿದ್ದಾರೆ. ಆಮೇಲೆ 1 ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಸಿಕ್ಕಿದೆ. ಕಳೆದ ವರ್ಷದ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇದೆ, ಕಳೆದ ವರ್ಷದ ಪೂರ್ವ ಸಿದ್ಧತಾ ಪರೀಕ್ಷೆ ಇದೆ, ಅದರ ಹಿಂದಿನ ವರ್ಷದ ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಇದೆ, ಅದರ ಹಿಂದಿನ ವರ್ಷದ ಪೂರ್ವ ಸಿದ್ಧತೆ. ಈ 8 ಪ್ರಶ್ನೆಗಳನ್ನು ನಾವು ಅಭ್ಯಾಸ ಮಾಡಿಬಿಟ್ರೆ ಸಾಧಾರಣವಾಗಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತದೆ. ಪಠ್ಯಪುಸ್ತಕವನ್ನು ಚೆನ್ನಾಗಿ ಓದಬೇಕು. 5 ರಿಂದ 6 ಬಾರಿ ಪಠ್ಯಪುಸ್ತಕವನ್ನು ಓದಲೇಬೇಕು. ಪ್ರಬಂಧದಲ್ಲಿ ನಾವು ಪ್ರಬಂಧ ಬರೆಯುವಾಗ ನಮಗೆ ಯಾವ ವಿಷಯ ಹೆಚ್ಚು ಗೊತ್ತಿದೆಯೋ ಅದನ್ನು ಆಯ್ಕೆ ಮಾಡಿಕೊಳ್ಬೇಕು. ಎರಡನೇದಾಗಿ ಪ್ರಬಂಧಕ್ಕೆ ಬರುವ ವಿಷಯಗಳಿಗೆ ಆ ಪದಗಳ ಅರ್ಥ ನಮಗೆ ಗೊತ್ತಿರಬೇಕು. ಗರಿಷ್ಠ ಅಂಕ ಗಳಿಸಲಿಕ್ಕೆ ಪ್ರೆಸೆಂಟೇಷನ್ ಬಹಳ ಮುಖ್ಯ. ಹೇಗೆ ಪ್ರೆಸೆಂಟೇಷನ್ ಅಂದರೆ ನಮ್ಮ ಬರವಣಿಗೆಯೇ ಪ್ರೆಸೆಂಟೇಷನ್. ತಮ್ಮ ಕೈ ಬರಹವನ್ನು ನಾವು ರೂಢಿಸಿಕೊಂಡ್ರೆ ಬಹಳ ಚೆನ್ನಾಗಿ ಬರೆದು ಪೂರ್ಣ ಅಂಕಗಳನ್ನು ಗಳಿಸಿಕೊಳ್ಳಲಿಕ್ಕೆ ನಮಗೆ ಬಹಳ ಸುಲಭ. ಪ್ರಶ್ನೆ ಪತ್ರಿಕೆ ನಮಗೆ ಸಿಕ್ಕಿದ ತಕ್ಷಣ ನಾವು ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರಶ್ನೆಗಳನ್ನು ಆಮೂಲಾಗ್ರವಾಗಿ ಗಮನಿಸಬೇಕು. ಗೊತ್ತಿರುವ ಪ್ರಶ್ನೆಗೆ ಮೊದಲ ಆದ್ಯತೆ ನೀಡಿದರೆ ಒಳ್ಳೆಯದು. ಗೊತ್ತಿಲ್ಲದ ಪ್ರಶ್ನೆಗಳಿಗೆ ಚಿಂತಿಸಿ ಸಮಯ ಹಾಳು ಮಾಡಬಾರ್ದು. ಪ್ರಶ್ನೆಗಳ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸಬೇಕು. ಪರೀಕ್ಷೆಗೆ ಅರ್ಧ ಗಂಟೆ ಮೊದಲೇ ನಾವು ಪರೀಕ್ಷಾ ಕೇಂದ್ರದ ಬಳಿ ಹಾಜರಿದ್ದರೆ ಗೊಂದಲ, ಆತಂಕ ಉಂಟಾಗುವುದಿಲ್ಲ. ಗೊತ್ತಿಲ್ಲದ ಪ್ರಶ್ನೆಗೆ ಉತ್ತರ ಪತ್ರಿಕೆಯಲ್ಲಿ ಜಾಗ ಬಿಟ್ಟು ಬರೆಯುವ ಅಭ್ಯಾಸ ಅಷ್ಟೊಂದು ಸಮಂಜಸ ಅಲ್ಲ. ನಿಮ್ಮ ಬಳಿ ಸುಸ್ಥಿತಿಯಲ್ಲಿರುವ 2 ಪೆನ್ನುಗಳಿರಬೇಕು. ಪರೀಕ್ಷಾ ಸಮಯದಲ್ಲಿ ಸರಿಯಾದ ಸಮಯಕ್ಕೆ ಊಟ ತಿಂಡಿ ಮಾಡಬೇಕು. ಅನವಶ್ಯಕ ನಿದ್ದೆ ಕೆಡಬಾರ್ದು. ಸಮಯ ಎನ್ನುವುದು ಜೀವನ, ಸಮಯ ಎನ್ನುವುದು ಅಂಕ. ಸಲಹೆಗಳು ನಮ್ಮ ವಿದ್ಯಾರ್ಥಿಗಳು ಪಾಲಿಸಿದರೆ, ನಾವು ಓದಿದ್ದನ್ನೆಲ್ಲ ಚೆನ್ನಾಗಿ ಮಾಡಿಕೊಂಡ್ರೆ ಖಂಡಿತ ನಾವು ಪೂರ್ಣಾಂಕಗಳನ್ನು ಗಳಿಸಿಕೊಳ್ಬಹುದು. ಇನ್ನು ಪೋಷಕರಿಗೆ ನಾವು ಕೆಲವು ಸಲಹೆಗಳನ್ನು ಏನು ಕೊಡ್ಬೋದು ಅಂತೇಳಿದರೆ, ಇಡೀ ವರ್ಷ ನಮ್ಮ ಮಕ್ಕಳು ಓದಿದ್ದಾರೆ. ಇಷ್ಟು ದಿನ ನಮ್ಮ ಮಕ್ಕಳು ಓದಿದ್ದನ್ನು, ಅವರು ಮಾಡಿದ ಪ್ರಯತ್ನವನ್ನು ಪರೀಕ್ಷಾ ದಿನಗಳಲ್ಲಿ ಅವರು ಬರೀಲಿಕ್ಕೆ ಅವಕಾಶ ಆಗುವ ಹಾಗೆ ಅವರೊಂದಿಗೆ ನಾವು ಇರಬೇಕು. ಮಾನಸಿಕವಾಗಿ ಅವರಿಗೆ ಬೆಂಬಲವನ್ನು, ಸಾಧ್ಯವಾದಷ್ಟು ಮನೆಯಲ್ಲಿ ಶಾಂತವಾದಂತಹ ಓದಿಕೆ ಪೂರಕವಾದಂತಹ ವಾತಾವರಣವನ್ನು ನಾವು ಪೋಷಕರು ಕಲ್ಪಿಸಿಕೊಡಬೇಕು. ಎಲ್ಲ ವಿದ್ಯಾರ್ಥಿಗಳು ಪರೀಕ್ಷಾ ಭಯದಿಂದ ಹೊರಗೆ ಬನ್ನಿ, ಪ್ರಾಮಾಣಿಕತೆಯಿಂದ ಪರೀಕ್ಷೆ ಬರೆಯಿರಿ. ಯಾವಾಗಲೂ ನಿಮ್ಮ ಆತ್ಮವಿಶ್ವಾಸ ನಿಮ್ಮೊಂದಿಗಿರಲಿ. ನಾವು ಯಾವುದೇ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಬೇಕಾದ್ರೆ ನಮ್ಮ ಮನಸ್ಸು ಮತ್ತು ದೇಹ ಚೆನ್ನಾಗಿರಬೇಕು. ಅದೆರಡನ್ನೂ ಚೆನ್ನಾಗಿ ಮಾಡಿಕೊಂಡ್ರೆ ನಾವು ಜಯ ಸಾಧಿಸಬಹುದು. ಪರೀಕ್ಷೆಯಲ್ಲಿ ಯಾವ ಪ್ರಶ್ನೆ ಕೇಳ್ತಾರೋ ಅಂತ ಹೇಳುವ ಗೊಂದಲ ಬೇಡ. ನಮ್ಮ ಸಿದ್ಧತೆ ನಮ್ಮ ಕಡೆಗಿದ್ದರೆ ನಮಗೆ ಭಯ ಯಾಕೆ? ಹಾಗಾಗಿ ನಮ್ಮ ಮೇಲೆ ನಂಬಿಕೆ ಇಡಿ. ನೀವು ನಿಮ್ಮ ಮೇಲೆ ನಂಬಿಕೆ ಇಡಿ. ನಿಮ್ಮ ಆತ್ಮವಿಶ್ವಾಸ ನಿಮ್ಮೊಂದಿಗಿರಲಿ. ಪರೀಕ್ಷೆಯಲ್ಲಿ ಸದಾ ನಿಮಗೆ ಜಯ ಸಿಗಲಿ.